ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಪೃಥ್ವಿ ಲೋಕ. ಇವತ್ತು ನಾನು ಬನಶಂಕರಿಯ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ದೇವಸ್ಥಾನ ತುಂಬ ಹಳೆ ಕಾಲದ್ದು. ಹಾಗೆಯೇ ಈ ಗುಡಿ ತುಂಬಾ ಪ್ರಶಾಂತವಾಗಿದೆ. ಬನ್ನಿ ಗಾಯ್ಸ್, ಒಳಗೆ ಹೋಗೋಣ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂತ. ಇಲ್ಲಿ ಮಕ್ಕಳು ಸಹ ಖುಷಿಯಿಂದ ಆಟ ಆಡ್ತಾರೆ. ಇಲ್ಲಿ ಆಟ ಆಡಲಿಕ್ಕೆ ಅಂತಲೇ ಮಕ್ಕಳಿಗೆ ಜಾರುಬಂಡಿ, ಜೋಕಾಲಿ ಹಾಗೆ ವಿವಿಧ ಥರಗಳ ಆಟಗಳು ಇವೆ. ಇಲ್ಲಿ ಮಕ್ಕಳಿಗಂತೆ ಅಷ್ಟೇ ಅಲ್ಲ, ತಂದೆ ತಾಯಿಗಳಿಗೂ ಸಹ ಅಥವಾ ಹಿರಿಯರಿಗೂ ಸಹ ಇಲ್ಲಿ ತುಂಬಾ ಮನಸ್ಸಿಗೆ ಶಾಂತಿ ಕೊಡುವಂಥ ವಾತಾವರಣ ಇದೆ. ನೋಡ್ಬೋದು, ಎಲ್ಲ ತಂದೆ ತಾಯಿಯರು, ಅಜ್ಜಂದಿರು, ಅಜ್ಜಿಯಂದಿರು ಇಲ್ಲಿ ಬಂದು ಮಕ್ಕಳ ಜೊತೆ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಬನ್ನಿ ಗಾಯ್ಸ್, ಒಳಗೆ ಹೋಗೋಣ, ದೇವಿಯನ್ನ ನೋಡ್ಕೊಂಬರೋಣ. ಇವತ್ತು ಹುಣ್ಣಿಮೆ ದಿನ. ಇಂದು ದೇವಿಯನ್ನು ಹೂವಿನಿಂದ ಅಲಂಕರಿಸಿರ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ದೇವಿನ ಅಲಂಕರಿಸಿದ್ದಾರೆ ಅಂತ. ಹಾಗೆಯೇ ಗರ್ಭಗುಡಿಯ ಸುತ್ತಲೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀವಿ. ನೋಡಿ, ಮಕ್ಕಳು ಸಹ ತುಂಬ ಖುಷಿಯಿಂದ ಆಟ ಆಡ್ತಾರೆ ಇಲ್ಲಿ. ಹಾಗೆಯೇ ಇಲ್ಲಿ ಸತ್ಯನಾರಾಯಣ ಪೂಜಾ ಸಹ ನಡೆಯುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ಇಲ್ಲಿ ಸತ್ಯನಾರಾಯಣ ಪೂಜೆ ನಡೆಸ್ಕೊಡ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟೊಂದು ಜನ ಇಲ್ಲಿ ಬಂದು ಹೋಗ್ತಾರೆ. ತಂದೆ ತಾಯಂದಿರು, ಹಿರಿಯರು ಇಲ್ಲಿ ಬಂದು ಹೋಗ್ತಾನೆ ಇರ್ತಾರೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಪಲ್ಲಕ್ಕಿಯನ್ನು ಸಹ ಇಟ್ಟಿದ್ದಾರೆ. ನೋಡಿ, ಇದು ದೇವರ ಪಲ್ಲಕ್ಕಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ತೋರಿಸ್ತೀನಿ. ಮಕ್ಕಳು ಸಹ ನೋಡಿ ಹೇಗೆ ಎತ್ತಿದ್ದಾರೆ ಅಂತ. ಸುಮ್ಮನೆ ಇರಲ್ಲ ಅಂತಾರೆ. ಇದು ಅಡುಗೆ ಮನೆ. ಇಲ್ಲಿ ಪ್ರಸಾದವನ್ನು ಸಿದ್ಧತೆಯನ್ನು ನಡೆಸ್ತಾರೆ. ನೋಡ್ಬೋದು, ಇಲ್ಲಿ ಒಬ್ಬರು ಮಹಿಳೆ ಚಪಾತಿ ಹಿಟ್ಟನ್ನು ಮಾಡ್ತಾ ಇದ್ದಾರೆ ಅಂತ. ಬನ್ನಿ ಫ್ರೆಂಡ್ಸ್, ಹಾಗೆ ಹೋಗೋಣ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ತುಂಬಾ ದೊಡ್ಡ ಜಾಗ ಇದೆ ಗುಡಿ ಸುತ್ತಲೂ. ಸಡನ್ನಾಗಿ ಕರೆಂಟ್ ಹೋಯಿತು, ಮತ್ತು ಕರೆಂಟ್ ಬಂತು. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡಿ, ಮಕ್ಕಳು ಇನ್ನೂ ಆಟ ಆಡ್ತಾ ಇದ್ದಾರೆ. ಇದು ಬನಶಂಕರಿಯ ಗುಡಿ ಎಂಟ್ರೆನ್ಸ್. ಪೂಜೆ ನಡೀತಾ ಇದೆ, ಸತ್ಯನಾರಾಯಣ ಪೂಜಾ. ಇನ್ನು ಈಗ ಪಲ್ಲಕ್ಕಿಯನ್ನು ತಯಾರಿಸ್ತಿದ್ದಾರೆ ಫ್ರೆಂಡ್ಸ್. ಈ ಪಲ್ಲಕ್ಕಿಯನ್ನು ಎಲ್ಲ ಹಿರಿಯರು ಹೊತ್ತು ದೇವರ ಎದುರಿಗೆ ತಂದಿಡ್ತಾರೆ. ಆಮೇಲೆ ಈ ಪಲ್ಲಕ್ಕಿಯಲ್ಲಿ ದೇವಿಯನ್ನು ಹೊತ್ತು ಕರೆದುಕೊಂಡು ಹೋಗ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಸತ್ಯನಾರಾಯಣ ಪೂಜಾ ಮುಗೀತು. ಇನ್ನೇನು ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಇಲ್ಲಿ ಮಧ್ಯದಲ್ಲಿ ನಿಂತಿದ್ದಾರೆ ಭಟ್ರು. ಪಲ್ಲಕ್ಕಿ ಎದುರಿಗೆ ದೇವಿಯನ್ನು ಪೂಜಿಸ್ತಿದ್ದಾರೆ. ಎಲ್ಲರೂ ಜನರು ಆಶೀರ್ವಾದ ತಗೊತಿದ್ದಾರೆ ಪಲ್ಲಕ್ಕಿದು. ಹೀಗೆ ಪಲ್ಲಕ್ಕಿಯನ್ನು ಹೊತ್ತು ಎಲ್ಲರೂ ಸಹ 5 ಸುತ್ತನ್ನು ಗುಡಿಯ ಸುತ್ತಲೂ ಸುತ್ತುತ್ತಾರೆ. ಇಲ್ಲಿ ಹಲವಾರು ಪೂಜೆಗಳು, ಹಾಗೆ ನವಗ್ರಹ ಪೂಜೆಗಳು ಮತ್ತು ದೇವಿಯ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಈ ದೇವಿಯ ಗುಡಿ ಒಂದು ವಿಶೇಷವಾಗಿದೆ ಅಂತ ಹೇಳಿದರೂ ತಪ್ಪಾಗಲ್ಲ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಮನಸ್ಸಿಗೆ ಹಿತ ಅನ್ನೋ ಹಾಗೆ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಅಂತ.
ನೋಡೋಕ್ಕೆ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಹೀಗೆ ಈ ಪಲ್ಲಕ್ಕಿಯನ್ನು ಹೊತ್ತು 5 ಸುತ್ತನ್ನು ಸುತ್ತಾರೆ. ಮಧ್ಯೆ ಮಧ್ಯೆ ದೇವಿಯನ್ನು ಪೂಜಿಸ್ತಾರೆ, ಆರತಿಯನ್ನು ಬೆಳಗ್ತಾರೆ. ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತ. ಈ ದೇವಿಯನ್ನು ತುಂಬ ನಂಬ್ತಾರೆ ಅಲ್ಲಿ ಸುತ್ತಮುತ್ತಲು ಜನ. ಹಾಗೆ ಫ್ರೆಂಡ್ಸ್, ಈಗ ಪಲ್ಲಕ್ಕಿಯನ್ನು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಈ ಪಲ್ಲಕ್ಕಿ ಬೆಳ್ಳಿಯಿಂದ ಮಾಡಿರೋದು ನೋಡಿ. ಅಮ್ಮಂದಿರು ಆರತಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಮಧ್ಯೆ ಮಧ್ಯೆ ನಿಂತು ದೇವಿಯನ್ನು ಪೂಜಿಸ್ತಾರೆ ನೋಡಿ. 5 ಸುತ್ತು ಆಯಿತು. ಹಾಗೆ ಪಲ್ಲಕ್ಕಿನ ಮತ್ತೆ ತಥಾಸ್ಥಿತಿಯಲ್ಲಿ ಇಡ್ತಾ ಇದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಪಲ್ಲಕ್ಕಿಯಿಂದ ದೇವಿಯನ್ನು ಒಳಗೆ ಕರ್ಕೊಂಡು ಹೋಗಿದ್ದಾರೆ ಗರ್ಭಗುಡಿಗೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.